ಪ್ರಯಾಗ್ರಾಜ್ಗೆ ದರ್ಶನಕ್ಕೆ ಹೋಗಿದ್ರು, ಕುಂಭಮೇಳಕ್ಕೆ ಹೋಗಿದ್ರು. ದುರದೃಷ್ಟವಶಾತ್ ಭಾರಿ ಒಂದು ಅಪಘಾತ ಆಗಿ ಸುಮಾರು 6 ಜನ ಮೃತಪಟ್ಟಿದ್ದು ಬಹಳ ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ. 8 ಜನರಿಗೆ ತೀವ್ರವಾದಂಥ ಗಾಯಗಳಾಗಿದ್ದು, ಈ ಎಲ್ಲ ಇವತ್ತು ಯಾರ್ಯಾರಿಗೆ ಗಾಯ ಆಗಿತ್ತು ಅವರಿಗೆಲ್ಲೇ ನಮ್ಮ ವಾರಣಾಸಿಯಲ್ಲಿ ಅವರಿಗೆ ಆಸ್ಪತ್ರೆಯಲ್ಲಿ ಇವತ್ತು ದಾಖಲೆ ಮಾಡಿದರು. ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಜಿಲ್ಲಾಡಳಿತಕ್ಕೆ ಇವತ್ತು ಅವರಿಗೆ ತತ್ಕ್ಷಣವೇ ಸ್ಪಂದನೆ ಮಾಡಿ ಮೇಲ್ವಿಚಾರಣೆ ಮಾಡಿ ಮತ್ತು ಯಾರ್ಯಾರು ಗಾಯಗಳಿದ್ದಾರೆ ಅವ್ರಿಗೆ ಉತ್ತಮವಾದಂಥ ಚಿಕಿತ್ಸೆ ಕೊಡಲಿಕ್ಕೆ ಮತ್ತು ಯಾರ್ಯಾರು ಮೃತಪಟ್ಟಿದ್ದಾರೆ ಅವರ ಬಾಡೀಸ್ ಮತ್ತು ಇಲ್ಲಿಗೆ ವಾಪಸ್ ತರಲಿಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೆ. ಅದಾದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಅವತ್ತೇ ಭೇಟಿ ಮಾಡಿ ಮೃತಪಟ್ಟವರಿಗೆ ಸುಮಾರು 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಅಂತ ಕೇಳಿದ್ದಕ್ಕೆ ಇವತ್ತು ಅವರು ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದರು. ಅವ್ರ ಕಡೆಯಿಂದ ಅಲ್ಲಿನ ಜಿಲ್ಲಾಡಳಿತ ಅದರ ಜೊತೆಯಲ್ಲಿ ಮಾತನಾಡಿಸಿ ಅಲ್ಲಿ ಚೆನ್ನಪ್ಪ ಅಂತೇಳಿ ನಮ್ಮವರೇ ಒಬ್ಬರು IG ಇದ್ದರು, ಅವರಿಗೆ ನಾನು ದೂರವಾಣಿ ಮುಖಾಂತರ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆಯಲ್ಲಿ ಮಾತನಾಡಿದರು. ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿದ್ದರು. ನಾನು ಇವತ್ತು ಕಂಟಿನ್ಯೂಸ್ ಆಗಿ ಮೇಲ್ವಿಚಾರಣೆ ಮಾಡ್ತಾ ಇದ್ದೆ. ನಮ್ಮ ಜಿಯಾ ಅಂತೇಳಿ ಹೇಳಿ ನಮ್ಮ ಅಧಿಕಾರಿ ಡೆಪ್ಟಿ ತಹಶೀಲ್ದಾರ್ಗೆ ಅವ್ರ ಜೊತೆಯಲ್ಲಿ ನಾನು ಹೇಳಿದ್ದೆ 3 ಜನರಿಗೆ ಇಬ್ಬರಿಗೆ ಕಳಿಸಿ ಅಂತ. ಜಿಲ್ಲಾಡಳಿತ ವತಿಯಿಂದ 3 ನಾವು ಇಲ್ಲಿಂದ ಕಳಿಸಿದ್ದೇವೆ. ಅವ್ರು ಹೋಗಿ ಆ್ಯಂಬುಲೆನ್ಸಲ್ಲಿ ಏನು ಮೃತಪಟ್ಟಂಥವರ ಬಾಡಿ ಇದ್ದ ಶವಗಳನ್ನು ಮರಳಿ ಬೀದರ್ಗೆ ತರುವಂಥದ್ದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮತ್ತು 8 ಜನರಲ್ಲಿ ಒಬ್ಬರಿಗೆ ಇನ್ನೂ ಅಲ್ಲಿ ಭಾಳಷ್ಟು ತೀವ್ರವಾದಂಥ ಗಾಯಗಳಾಗಿದ್ದ ಕಾರಣ ಅಲ್ಲಿನ ವೈದ್ಯರು ಅವರಿಗೆ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಅವರಿಗೆಲ್ಲೇ ಸಂಪೂರ್ಣವಾಗಿ ಚಿಕಿತ್ಸೆ ಕೊಟ್ಟು ಅವರು ಪ್ರಯಾಣ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇದೆ ಅಂತ ಹೇಳಿದರೆ ವೈದ್ಯರ ಪರವಾನಗಿ ತೆಗೆದುಕೊಂಡು ಅವರಿಗೆ ಶಿಫ್ಟ್ ಮಾಡಬೇಕು ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಅವ್ರು ಇನ್ನೂ ಅಲ್ಲೇ ಇದ್ದಾರೆ. ಒಬ್ಬ ಗಾಯಾಳು ಇಲ್ಲ, ಇನ್ನೂ ಏರ್ಲಿಫ್ಟ್ ಅಂತ ಬೇರೆ ಗಾಯಾಳುಗಳಿಗೆ ಏರ್ಲಿಫ್ಟ್ ಮಾಡಲಿಕ್ಕೂ ನಾನು ಹೇಳಿದ್ದೆ. ನಾವು ಗಾಯಾಳುಗಳಿಗೆ ಏರ್ಲಿಫ್ಟ್ ಮಾಡಿ ಇಲ್ಲಿ ತಂದು ಬ್ರಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇವತ್ತು ನಾನು ಗಾಯಾಳುಗಳ ಜೊತೆಯಲ್ಲಿ 5 ಜನ ಇನ್ನೂ ಇಲ್ಲಿ ಅಡ್ಮಿಟ್ ಇದ್ದಾರೆ, 3 ಡಿಸ್ಚಾರ್ಜ್ ಮಾಡಿದ್ದಾರೆ. ಇವತ್ತು ಅವರು ಭಾಳ ತೀವ್ರಗತಿಯಲ್ಲಿ ಗುಣಮುಖರಾಗ್ತಾ ಇದ್ದಾರೆ, ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ನಂಬಿಕೆ ಇದೆ. ಅವರು ಗುಣಮುಖರಾಗ್ತಾ ಇದ್ದಾರೆ. ಅವ್ರದ್ದೇನು ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆಪ್ರೇಷನ್ಗೆ ಬೇಕಾದರೆ ಇಲ್ಲಿ ಏನಾದರೂ ಖರ್ಚು ವೆಚ್ಚಗಳು ಬೇಕಾದರೆ ನಾವು ಆ ಖರ್ಚು ವೆಚ್ಚಗಳನ್ನು ಭರಿಸ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಹೀಗಾಗಿ ಪರಿವಾರ ಜೊತೆಯಲ್ಲಿ ಸರ್ಕಾರ ಇದೆ, ನಾವಿದ್ದೇವೆ, ಯಾರು ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಪರಿವಾರದವರಿಗೆ ಅದನ್ನು ತಡೆಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಂಥ ದುರ್ಘಟನೆಗಳು ಆಗಬಾರ್ದು, ಆ ರೀತಿಯಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಈಗೇನು ಚಿಕಿತ್ಸೆ ಭಗವಂತನ ಚಿಕಿತ್ಸೆ ಪಡಿತಿದಾರಲ್ಲ ಸರ್, ಅಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗ್ತಿಲ್ಲ ಅಂತ, ಹೀಗಾಗಿ ನಮ್ಮನ್ನ ಹೈದರಾಬಾದ್ ಇಲ್ಲ ಬೀದರ್ಗೆ ಶಿಫ್ಟ್ ಮಾಡ್ಕೊಳ್ಳಿ, ನಮ್ಗೆ ಬಹಳ ಸಮಸ್ಯೆ ಆಗ್ತಿದೆ ಅಂತ ಕುಟುಂಬಸ್ಥರು ಅಳಲು ತೋಡ್ಕೊಳ್ತಿದ್ದಾರೆ ಸರ್. ನಾನು ಈಗ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಅಲ್ಲಿನ ಜಿಲ್ಲಾಡಳಿತ ಜೊತೆಯಲ್ಲಿ ಸಂಪರ್ಕ ಮಾಡಿ ಅವರಿಗೆ ಸೂಕ್ತವಾದಂಥ ಉತ್ತಮವಾದಂಥ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡಲಿಕ್ಕೆ ಹಚ್ತೇನೆ. ಮತ್ತು ಒಂದು ವೇಳೆ ಅವರ ಏನು ಅಟೆಂಡರ್ ಇದ್ದಾರೆ ಇಲ್ಲ ನಾವು ಆಫೀಸರ್ ಬರಬೇಕು ಅಂದರೆ ಅಲ್ಲಿನ ವೈದ್ಯರ ಒಂದು ಸಲಹೆಯನ್ನು ಪಡೆದು ಅವರಿಗೆ ಮರಳಿ ಬೀದರ್ಗೆ ವಾಪಸ್ ಕಳಿಸ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾರೆ. ಇನ್ನೊಂದು ಒಂದೇ ಕುಟುಂಬದಲ್ಲಿ ಸರ್ 3 ಜನ ಸರ್ ಮಕ್ಕಳು ಅನಾಥ ಆಗಿದೆ ಸರ್, ಮಕ್ಕಳು ಅನಾಥ ಆಗಿದೆ. ಮತ್ತೆ ಅವ್ರ ಸೋದರಿ ಕೂಡ 25 ಲಕ್ಷ ಪರಿಹಾರ ಕೊಡಬೇಕು ಅಂತ ಸರ್, ಸರ್ಕಾರಿ ನೌಕರಿ ಕೊಡಬೇಕು ಅನ್ನೋದು ಒಂದು ಪರಿವಾರದವರು ಅವರು 25 ಲಕ್ಷ ಪರಿಹಾರಕ್ಕೆ ಆಗ್ರಹ ಮಾಡ್ತಾರೆ. ಪರಿಹಾರ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಎಷ್ಟು ಸರ್? ನಾನು 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದೆ. ಈಗ ಯಾರು ಇವತ್ತು ಅವರಿಗೆ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಾರೆ, ಅನಾಥರಾಗಿದ್ದಾರೆ, ಅಂಥ ಮಕ್ಕಳಿಗೆ ಅವರ ಶಾಶ್ವತವಾದಂಥ ಅವರಿಗೆ ಮುಂದೆ ತೊಂದರೆ ಆಗದ ರೀತಿಯಲ್ಲಿ ಅವರ ಶಿಕ್ಷಣಕ್ಕೆ, ಅವರ ಆರೋಗ್ಯಕ್ಕೆ, ಅವರ ಬೆಳವಣಿಗೆಗೆ ಇವತ್ತೇನು ಸಹಕಾರ ಆಗಬೇಕು ಅಂತ ಹೇಳಿ ಅದ್ರ ಬಗ್ಗೆ ನಾನು ಚಿಂತನೆ ಮಾಡಿ ಸರ್ಕಾರದ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ನಾನು ವೈಯಕ್ತಿಕವಾಗಿ ಸಹಾಯ ಮಾಡ್ತೇನೆ. ಪ್ರಯಾಗ್ರಾಜ್ಗೆ ದರ್ಶನಕ್ಕೆ ಹೋಗಿದ್ದರು, ಕುಂಭಮೇಳಕ್ಕೆ ಹೋಗಿದ್ದರು. ದುರದೃಷ್ಟವಶಾತ್ ಭಾರಿ ಒಂದು ಅಪಘಾತ ಆಗಿ ಸುಮಾರು 6 ಜನ
ಮೃತಪಟ್ಟಿದ್ದು ಭಾಳ ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ. 8 ಜನರಿಗೆ ತೀವ್ರವಾದಂಥ ಗಾಯಗಳಾಗಿದ್ದು, ಈ ಎಲ್ಲ ಇವತ್ತು ಯಾರ್ಯಾರಿಗೆ ಗಾಯ ಆಗಿತ್ತು ಅವರಿಗೆಲ್ಲೇ ನಮ್ಮ ವಾರಣಾಸಿಯಲ್ಲಿ ಅವರಿಗೆ ಆಸ್ಪತ್ರೆಯಲ್ಲಿ ಇವತ್ತು ದಾಖಲೆ ಮಾಡಿದರು. ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಜಿಲ್ಲಾಡಳಿತಕ್ಕೆ ಇವತ್ತು ಅವರಿಗೆ ತತ್ಕ್ಷಣವೇ ಸ್ಪಂದನೆ ಮಾಡಿ ಮೇಲ್ವಿಚಾರಣೆ ಮಾಡಿ ಮತ್ತು ಯಾರ್ಯಾರು ಗಾಯಗಳಿದ್ದಾರೆ ಅವ್ರಿಗೆ ಉತ್ತಮವಾದಂಥ ಚಿಕಿತ್ಸೆ ಕೊಡಲಿಕ್ಕೆ ಮತ್ತು ಯಾರ್ಯಾರು ಮೃತಪಟ್ಟಿದ್ದಾರೆ ಅವರ ಬಾಡೀಸ್ ಮತ್ತು ಇಲ್ಲಿಗೆ ವಾಪಸ್ ತರಲಿಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೆ. ಅದಾದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಅವತ್ತೇ ಭೇಟಿ ಮಾಡಿ ಮೃತಪಟ್ಟವರಿಗೆ ಸುಮಾರು 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಅಂತ ಕೇಳಿದ್ದಕ್ಕೆ ಇವತ್ತು ಅವರು ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದರು. ಅವ್ರ ಕಡೆಯಿಂದ ಅಲ್ಲಿನ ಜಿಲ್ಲಾಡಳಿತ ಅದರ ಜೊತೆಯಲ್ಲಿ ಮಾತನಾಡಿಸಿ ಅಲ್ಲಿ ಚೆನ್ನಪ್ಪ ಅಂತೇಳಿ ನಮ್ಮವರೇ ಒಬ್ಬರು IG ಇದ್ದರು, ಅವರಿಗೆ ನಾನು ದೂರವಾಣಿ ಮುಖಾಂತರ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆಯಲ್ಲಿ ಮಾತನಾಡಿದರು. ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿದ್ದರು. ನಾನು ಇವತ್ತು ಕಂಟಿನ್ಯೂಸ್ ಆಗಿ ಮೇಲ್ವಿಚಾರಣೆ ಮಾಡ್ತಾ ಇದ್ದೆ. ನಮ್ಮ ಜಿಯಾ ಅಂತೇಳಿ ಹೇಳಿ ನಮ್ಮ ಅಧಿಕಾರಿ ಡೆಪ್ಟಿ ತಹಶೀಲ್ದಾರ್ಗೆ ಅವ್ರ ಜೊತೆಯಲ್ಲಿ ನಾನು ಹೇಳಿದ್ದೆ 3 ಜನರಿಗೆ ಇಬ್ಬರಿಗೆ ಕಳಿಸಿ ಅಂತ. ಜಿಲ್ಲಾಡಳಿತ ವತಿಯಿಂದ 3 ನಾವು ಇಲ್ಲಿಂದ ಕಳಿಸಿದ್ದೇವೆ. ಅವ್ರು ಹೋಗಿ ಆ್ಯಂಬುಲೆನ್ಸಲ್ಲಿ ಏನು ಮೃತಪಟ್ಟಂಥವರ ಬಾಡಿ ಇದ್ದ ಶವಗಳನ್ನು ಮರಳಿ ಬೀದರ್ಗೆ ತರುವಂಥದ್ದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮತ್ತು 8 ಜನರಲ್ಲಿ ಒಬ್ಬರಿಗೆ ಇನ್ನೂ ಅಲ್ಲಿ ಭಾಳಷ್ಟು ತೀವ್ರವಾದಂಥ ಗಾಯಗಳಾಗಿದ್ದ ಕಾರಣ ಅಲ್ಲಿನ ವೈದ್ಯರು ಅವರಿಗೆ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಅವರಿಗೆಲ್ಲೇ ಸಂಪೂರ್ಣವಾಗಿ ಚಿಕಿತ್ಸೆ ಕೊಟ್ಟು ಅವರು ಪ್ರಯಾಣ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇದೆ ಅಂತ ಹೇಳಿದರೆ ವೈದ್ಯರ ಪರವಾನಗಿ ತೆಗೆದುಕೊಂಡು ಅವರಿಗೆ ಶಿಫ್ಟ್ ಮಾಡಬೇಕು ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಅವ್ರು ಇನ್ನೂ ಅಲ್ಲೇ ಇದ್ದಾರೆ. ಒಬ್ಬ ಗಾಯಾಳು ಇಲ್ಲ, ಇನ್ನೂ ಏರ್ಲಿಫ್ಟ್ ಅಂತ ಬೇರೆ ಗಾಯಾಳುಗಳಿಗೆ ಏರ್ಲಿಫ್ಟ್ ಮಾಡಲಿಕ್ಕೂ ನಾನು ಹೇಳಿದ್ದೆ. ನಾವು ಗಾಯಾಳುಗಳಿಗೆ ಏರ್ಲಿಫ್ಟ್ ಮಾಡಿ ಇಲ್ಲಿ ತಂದು ಬ್ರಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದೆ. ಇವತ್ತು ನಾನು ಗಾಯಾಳುಗಳ ಜೊತೆಯಲ್ಲಿ 5 ಜನ ಇನ್ನೂ ಇಲ್ಲಿ ಅಡ್ಮಿಟ್ ಇದ್ದಾರೆ. 3 ಡಿಸ್ಚಾರ್ಜ್ ಮಾಡಿದ್ದಾರೆ. ಇವತ್ತು ಅವರು ಭಾಳ ತೀವ್ರಗತಿಯಲ್ಲಿ ಗುಣಮುಖರಾಗ್ತಾ ಇದ್ದಾರೆ. ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ನಂಬಿಕೆ ಇದೆ. ಅವರು ಗುಣಮುಖರಾಗ್ತಾ ಇದ್ದಾರೆ. ಅವ್ರದ್ದೇನೋ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆಪ್ರೇಷನ್ಗೆ ಬೇಕಾದರೆ ಇಲ್ಲಿ ಏನಾದರೂ ಖರ್ಚು ವೆಚ್ಚಗಳು ಬೇಕಾದರೆ ನಾವು ಆ ಖರ್ಚು ವೆಚ್ಚಗಳನ್ನು ಭರಿಸ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಹೀಗಾಗಿ ಪರಿವಾರ ಜೊತೆಯಲ್ಲಿ ಸರ್ಕಾರ ಇದೆ, ನಾವಿದ್ದೇವೆ. ಯಾರು ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಪರಿವಾರದವರಿಗೆ ಅದನ್ನು ತಡೆಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಂಥ ದುರ್ಘಟನೆಗಳು ಆಗಬಾರ್ದು, ಆ ರೀತಿಯಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ವಾರಣಾಸಿ ಒಳಗ ಈಗೇನು ಚಿಕಿತ್ಸೆ ಭಗವಂತನವ್ರು ಚಿಕಿತ್ಸೆ ಪಡಿತಾ ಇದಾರಲ್ಲ ಸರ್, ಅಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗ್ತಿಲ್ಲ ಅಂತ, ಹೀಗಾಗಿ ನಮ್ಮನ್ನ ಹೈದರಾಬಾದ್ ಇಲ್ಲ ಬೀದರ್ಗೆ ಶಿಫ್ಟ್ ಮಾಡ್ಕೊಳ್ಳಿ, ನಮ್ಗೆ ಬಹಳ ಸಮಸ್ಯೆ ಆಗ್ತಿದೆ ಅಂತ ಕುಟುಂಬಸ್ಥರು ಅಳಲು ತೋಡ್ಕೊಳ್ತಿದ್ದಾರೆ ಸರ್. ನಾನು ಈಗ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಅಲ್ಲಿನ ಜಿಲ್ಲಾಡಳಿತ ಜೊತೆಯಲ್ಲಿ ಸಂಪರ್ಕ ಮಾಡಿ ಅವರಿಗೆ ಸೂಕ್ತವಾದಂಥ ಉತ್ತಮವಾದಂಥ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡಲಿಕ್ಕೆ ಹಚ್ತೇನೆ. ಮತ್ತು ಒಂದು ವೇಳೆ ಅವರ ಏನು ಅಟೆಂಡರ್ ಇದ್ದಾರೆ ಇಲ್ಲ ನಾವು ಆಫೀಸರ್ ಬರಬೇಕು ಅಂದರೆ ಅಲ್ಲಿನ ವೈದ್ಯರ ಒಂದು ಸಲಹೆಯನ್ನು ಪಡೆದು ಅವರಿಗೆ ಮರಳಿ ಬೀದರ್ಗೆ ವಾಪಸ್ ಕಳಿಸ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾರೆ. ಇನ್ನೊಂದು ಒಂದೇ ಕುಟುಂಬದಲ್ಲಿ ಸರ್ 3 ಜನ ಸರ್ ಮಕ್ಕಳು ಅನಾಥ ಆಗಿದೆ ಸರ್. ಮಕ್ಕಳು ಅನಾಥ ಆಗಿದೆ ಮತ್ತು ಅವ್ರ ಸೋದರಿ ಕೂಡ 25 ಲಕ್ಷ ಪರಿಹಾರ ಕೊಡಬೇಕು ಅಂತ ಸರ್. ಸರ್ಕಾರ ನೌಕರಿ ಕೊಡಬೇಕು ಅನ್ನೋದು ಒಂದು ಪರಿವಾರದವರು ಅವರು 25 ಲಕ್ಷ ಪರಿಹಾರಕ್ಕೆ ಆಗ್ರಹ ಮಾಡ್ತಾರೆ. ಪರಿಹಾರ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಎಷ್ಟು ಸರ್? ನಾನು 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದೆ. ಈಗ ಯಾರು ಇವತ್ತು ಅವರಿಗೆ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಾರೆ, ಅನಾಥರಾಗಿದ್ದಾರೆ, ಅಂಥ ಮಕ್ಕಳಿಗೆ ಅವರ ಶಾಶ್ವತವಾದಂಥ ಅವರಿಗೆ ಮುಂದೆ ತೊಂದರೆ ಆಗದ ರೀತಿಯಲ್ಲಿ ಅವರ ಶಿಕ್ಷಣಕ್ಕೆ, ಅವರ ಆರೋಗ್ಯಕ್ಕೆ, ಅವರ ಬೆಳವಣಿಗೆಗೆ ಇವತ್ತೇನು ಸಹಕಾರ ಆಗಬೇಕು ಅಂತ ಹೇಳಿ ಅದ್ರ ಬಗ್ಗೆ ನಾನು ಚಿಂತನೆ ಮಾಡಿ ಸರ್ಕಾರದ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ನಾನು ವೈಯಕ್ತಿಕವಾಗಿ ಸಹಾಯ ಮಾಡ್ತೇನೆ.